ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಿಸುವುದಕ್ಕೆ ಸರ್ಕಾರ ಟನಲ್ ರೋಡ್ ಮಾಡುವುದಕ್ಕೆ ಹೊರಟಿದೆ. ಇದಕ್ಕೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಡಿಕೆಶಿ ನಿಗಿ ಕೆಂಡ ಕಾರ್ತಿದ್ದಾರೆ. ಸಂಸದನಿಗೆ ಡಿಸಿಎಂ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ತಾರಕಕ್ಕೇರಿದ ಬೆಂಗಳೂರು ಟನಲ್ ವಾರ್. ಎಳಸು ಸೂರ್ಯಗೆಂದು ಡಿಸಿಎಂ ಡಿಕೆಶಿ ಡಿಚ್ಚಿ. ಬೆಂಗಳೂರಿನ ಟನಲ್ ರೋಡ್ ವಾರ್ ಮತ್ತಷ್ಟು ತಾರಕಕ್ಕೇರಿದೆ. ಇದೇ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್, ಸಂಸದ ತೇಜಸ್ವಿ ಸೂರ್ಯ ನಡುವೆ ವಾಕ್ಸಮರವೇ ನಡೀತಿದೆ. ಮೊನ್ನೆ ತಾನೇ ಡಿಕೆಶಿ ನಿವಾಸಕ್ಕೆ ತೇಜಸ್ವಿ ಸೂರ್ಯ ಭೇಟಿ ನೀಡಿದ್ರು. ಇಬ್ಬರು ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು. ಟನಲ್ ರೋಡ್ ನಿರ್ಮಾಣ ಮಾಡದಂತೆ ಡಿಸಿಎಂಗೆ ತೇಜಸ್ವಿ ಸೂರ್ಯ ಮನವಿ ಮಾಡಿದ್ರು. ಸರಿ ಎನ್ನುತ್ತಲೇ ಬಿಜೆಪಿ ಸಂಸದನ ವಿರುದ್ಧ ಡಿಕೆಶಿ ಕೆಂಡ ಕಾರ್ತಿದ್ದಾರೆ. ಇದೀಗ ಏಕವಚನದಲ್ಲೇ ವಾಗ್ದಾಳಿ ನಡೆಸಲು ಶುರು ಮಾಡಿದ್ದಾರೆ. ಬೇಡ ಅನ್ನೋಕೆ ಅವನ್ಯಾರು, ಅವನು ಇನ್ನೂ ಎಳಸು. ಪಾಪ ಹುಡುಗ ಎಳಸು, ಅವನಿಗಿನ್ನ ಅನುಭವ ಇಲ್ಲ. ನಾನು ಅವ್ರ ಹತ್ರ ಮಾತಾಡಕ್ಕೆ ಹೋಗಲ್ಲ. ಇಡೀ ಪ್ರಪಂಚ ಎಲ್ಲಿದೆ ಅಂತ ಆತ ಇನ್ನ ಗೊತ್ತಿಲ್ಲ. ಅವ್ರಿಗೆ ಟನಲ್ ಬೇಡ. ಯಾರು ಹೇಳಕ್ಕೆ? ಹೂ ಇಸ್ ಹಿ? ಕೇಂದ್ರದಿಂದ ₹1 ತರಲು ಆಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ಎಳಸು ಅಂತ, ಖಾಲಿ ಟ್ರಂಕು ಅಂತ. ₹10 ತಂದಿಲ್ಲ. ಈಗ ನೀವೆಲ್ಲ ಬಂದಿದ್ದೀರಿ, ಯಾರು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಕಾಗ್ತದೇನ್ರಿ? ನೀವೆಲ್ಲ ನಿಮ್ ಗಾಡಿಯಲ್ಲೇ ತೆಗೆದುಕೊಂಡು ಬರಬೇಕು, ನಿಮ್ ಕ್ಯಾಮ್ರಾ ಹಿಡ್ಕೊಂಡು ಬರಬೇಕು, ಇನ್ನೊಂದು ಬರಬೇಕು. ಪ್ರತಿಯೊಂದು ಮಗು ಕರ್ಕೊಂಡು ಹೋಗ್ಬೇಕಾದ್ರು ಪೇರೆಂಟ್ಸು ಸ್ಕೂಲ್ ಬಸ್ಸಲ್ಲೇ ಕಳಿಸ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸು ಅಂತ ಹೇಳಕ್ಕಾಗ್ತದ ನಾವು? ಇನ್ನು ಬೆಂಗಳೂರಿನ ಟನಲ್ ರೋಡ್ ವಾಕ್ಸಮರ ಎಲ್ಲಿ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಿಸುವುದಕ್ಕೆ ಸರ್ಕಾರ ಟನಲ್ ರೋಡ್ ಮಾಡುವುದಕ್ಕೆ ಹೊರಟಿದೆ. ಇದಕ್ಕೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಡಿಕೆಶಿ ನಿಗಿ ಕೆಂಡ ಕಾರ್ತಿದ್ದಾರೆ. ಸಂಸದನಿಗೆ ಡಿಸಿಎಂ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ತಾರಕಕ್ಕೇರಿದ ಬೆಂಗಳೂರು ಟನಲ್ ವಾರ್. ಎಳಸು ಸೂರ್ಯಗೆಂದು ಡಿಸಿಎಂ ಡಿಕೆಶಿ ಡಿಚ್ಚಿ. ಬೆಂಗಳೂರಿನ ಟನಲ್ ರೋಡ್ ವಾರ್ ಮತ್ತಷ್ಟು ತಾರಕಕ್ಕೇರಿದೆ. ಇದೇ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್, ಸಂಸದ ತೇಜಸ್ವಿ ಸೂರ್ಯ ನಡುವೆ ವಾಕ್ಸಮರವೇ ನಡೀತಿದೆ. ಮೊನ್ನೆ ತಾನೇ ಡಿಕೆಶಿ ನಿವಾಸಕ್ಕೆ ತೇಜಸ್ವಿ ಸೂರ್ಯ ಭೇಟಿ ನೀಡಿದ್ರು. ಇಬ್ಬರು ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು. ಟನಲ್ ರೋಡ್ ನಿರ್ಮಾಣ ಮಾಡದಂತೆ ಡಿಸಿಎಂಗೆ ತೇಜಸ್ವಿ ಸೂರ್ಯ ಮನವಿ ಮಾಡಿದ್ರು. ಸರಿ ಎನ್ನುತ್ತಲೇ ಬಿಜೆಪಿ ಸಂಸದನ ವಿರುದ್ಧ ಡಿಕೆಶಿ ಕೆಂಡ ಕಾರ್ತಿದ್ದಾರೆ. ಇದೀಗ ಏಕವಚನದಲ್ಲೇ ವಾಗ್ದಾಳಿ ನಡೆಸಲು ಶುರು ಮಾಡಿದ್ದಾರೆ. ಬೇಡ ಅನ್ನೋಕೆ ಅವನ್ಯಾರು, ಅವನು ಇನ್ನೂ ಎಳಸು. ಪಾಪ ಹುಡುಗ ಎಳಸು, ಅವನಿಗಿನ್ನ ಅನುಭವ ಇಲ್ಲ. ನಾನು ಅವ್ರ ಹತ್ರ ಮಾತಾಡಕ್ಕೆ ಹೋಗಲ್ಲ. ಇಡೀ ಪ್ರಪಂಚ ಎಲ್ಲಿದೆ ಅಂತ ಆತ ಇನ್ನ ಗೊತ್ತಿಲ್ಲ. ಅವ್ರಿಗೆ ಟನಲ್ ಬೇಡ. ಯಾರು ಹೇಳಕ್ಕೆ? ಹೂ ಇಸ್ ಹಿ? ಕೇಂದ್ರದಿಂದ ₹1 ತರಲು ಆಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ಎಳಸು ಅಂತ, ಖಾಲಿ ಟ್ರಂಕು ಅಂತ. ₹10 ತಂದಿಲ್ಲ. ಈಗ ನೀವೆಲ್ಲ ಬಂದಿದ್ದೀರಿ, ಯಾರು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಕಾಗ್ತದೇನ್ರಿ? ನೀವೆಲ್ಲ ನಿಮ್ ಗಾಡಿಯಲ್ಲೇ ತೆಗೆದುಕೊಂಡು ಬರಬೇಕು, ನಿಮ್ ಕ್ಯಾಮ್ರಾ ಹಿಡ್ಕೊಂಡು ಬರಬೇಕು, ಇನ್ನೊಂದು ಬರಬೇಕು. ಪ್ರತಿಯೊಂದು ಮಗು ಕರ್ಕೊಂಡು ಹೋಗ್ಬೇಕಾದ್ರು ಪೇರೆಂಟ್ಸು ಸ್ಕೂಲ್ ಬಸ್ಸಲ್ಲೇ ಕಳಿಸ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸು ಅಂತ ಹೇಳಕ್ಕಾಗ್ತದ ನಾವು? ಇನ್ನು ಬೆಂಗಳೂರಿನ ಟನಲ್ ರೋಡ್ ವಾಕ್ಸಮರ ಎಲ್ಲಿ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಿಸುವುದಕ್ಕೆ ಸರ್ಕಾರ ಟನಲ್ ರೋಡ್ ಮಾಡುವುದಕ್ಕೆ ಹೊರಟಿದೆ. ಇದಕ್ಕೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಡಿಕೆಶಿ ನಿಗಿ ಕೆಂಡ ಕಾರ್ತಿದ್ದಾರೆ. ಸಂಸದನಿಗೆ ಡಿಸಿಎಂ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ತಾರಕಕ್ಕೇರಿದ ಬೆಂಗಳೂರು ಟನಲ್ ವಾರ್.
ಎಳಸು ಸೂರ್ಯ ಎಂದು ಡಿಸಿಎಂ ಡಿಕೆಶಿ ಡಿಚ್ಚಿ. ಬೆಂಗಳೂರಿನ ಟನಲ್ ರೋಡ್ ವಾರ್ ಮತ್ತಷ್ಟು ತಾರಕಕ್ಕೇರಿದೆ. ಇದೇ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್, ಸಂಸದ ತೇಜಸ್ವಿ ಸೂರ್ಯ ನಡುವೆ ವಾಕ್ಸಮರವೇ ನಡೆಯುತ್ತಿದೆ. ಮೊನ್ನೆ ತಾನೇ ಡಿಕೆಶಿ ನಿವಾಸಕ್ಕೆ ತೇಜಸ್ವಿ ಸೂರ್ಯ ಭೇಟಿ ನೀಡಿದ್ರು. ಇಬ್ಬರು ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು. ಟನಲ್ ರೋಡ್ ನಿರ್ಮಾಣ ಮಾಡದಂತೆ ಡಿಸಿಎಂಗೆ ತೇಜಸ್ವಿ ಸೂರ್ಯ ಮನವಿ ಮಾಡಿದ್ರು. ಸರಿ ಎನ್ನುತ್ತಲೇ ಬಿಜೆಪಿ ಸಂಸದನ ವಿರುದ್ಧ ಡಿಕೆಶಿ ಕೆಂಡ ಕಾರ್ತಿದ್ದಾರೆ. ಇದೀಗ ಏಕವಚನದಲ್ಲೇ ವಾಗ್ದಾಳಿ ನಡೆಸಲು ಶುರು ಮಾಡಿದ್ದಾರೆ. ಬೇಡ ಅನ್ನೋಕೆ ಅವನ್ಯಾರು, ಅವನು ಇನ್ನೂ ಎಳಸು. ಪಾಪ ಹುಡುಗ ಎಳಸು, ಅವನಿಗಿನ್ನ ಅನುಭವ ಇಲ್ಲ. ನಾನು ಅವನ ಹತ್ರ ಮಾತಾಡಕ್ಕೆ ಹೋಗಲ್ಲ. ಇಡೀ ಪ್ರಪಂಚ ಎಲ್ಲಿದೆ ಅಂತ ಆತ ಇನ್ನ ಗೊತ್ತಿಲ್ಲ. ಅವ್ರಿಗೆ ಟನಲ್ ಬೇಡ. ಯಾರು ಹೇಳಕ್ಕೆ? ಹೂ ಇಸ್ ಹಿ? ಕೇಂದ್ರದಿಂದ ₹1 ತರಲು ಆಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ಎಳಸು ಅಂತ, ಖಾಲಿ ಟ್ರಂಕು ಅಂತ. ₹10 ತಂದಿಲ್ಲ. ಈಗ ನೀವೆಲ್ಲ ಬಂದಿದ್ದೀರಿ, ಯಾರು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಕಾಗ್ತದೇನ್ರಿ? ನೀವೆಲ್ಲ ನಿಮ್ ಗಾಡಿಯಲ್ಲೇ ತೆಗೆದುಕೊಂಡು ಬರಬೇಕು, ನಿಮ್ ಕ್ಯಾಮ್ರಾ ಹಿಡ್ಕೊಂಡು ಬರಬೇಕು, ಇನ್ನೊಂದು ಬರಬೇಕು. ಪ್ರತಿಯೊಂದು ಮಗು ಕರ್ಕೊಂಡು ಹೋಗ್ಬೇಕಾದ್ರು ಪೇರೆಂಟ್ಸು ಸ್ಕೂಲ್ ಬಸ್ಸಲ್ಲಿ ಕಳಿಸ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸು ಅಂತ ಹೇಳಕ್ಕಾಗ್ತದ ನಾವು? ಇನ್ನು ಬೆಂಗಳೂರಿನ ಟನಲ್ ರೋಡ್ ವಾಕ್ಸಮರ ಎಲ್ಲಿ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಿಸುವುದಕ್ಕೆ ಸರ್ಕಾರ ಟನಲ್ ರೋಡ್ ಮಾಡುವುದಕ್ಕೆ ಹೊರಟಿದೆ. ಇದಕ್ಕೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಡಿಕೆಶಿ ನಿಗಿ ಕೆಂಡ ಕಾರ್ತಿದ್ದಾರೆ. ಸಂಸದನಿಗೆ ಡಿಸಿಎಂ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ತಾರಕಕ್ಕೇರಿದ ಬೆಂಗಳೂರು ಟನಲ್ ವಾರ್. ಎಳಸು ಸೂರ್ಯ ಎಂದು ಡಿಸಿಎಂ ಡಿಕೆಶಿ ಡಿಚ್ಚಿ. ಬೆಂಗಳೂರಿನ ಟನಲ್ ರೋಡ್ ವಾರ್ ಮತ್ತಷ್ಟು ತಾರಕಕ್ಕೇರಿದೆ. ಇದೇ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್, ಸಂಸದ ತೇಜಸ್ವಿ ಸೂರ್ಯ ನಡುವೆ ವಾಕ್ಸಮರವೇ ನಡೆಯುತ್ತಿದೆ. ಮೊನ್ನೆ ತಾನೇ ಡಿಕೆಶಿ ನಿವಾಸಕ್ಕೆ ತೇಜಸ್ವಿ ಸೂರ್ಯ ಭೇಟಿ ನೀಡಿದ್ರು. ಇಬ್ಬರು ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು. ಟನಲ್ ರೋಡ್ ನಿರ್ಮಾಣ ಮಾಡದಂತೆ ಡಿಸಿಎಂಗೆ ತೇಜಸ್ವಿ ಸೂರ್ಯ ಮನವಿ ಮಾಡಿದ್ರು. ಸರಿ ಎನ್ನುತ್ತಲೇ ಬಿಜೆಪಿ ಸಂಸದನ ವಿರುದ್ಧ ಡಿಕೆಶಿ ಕೆಂಡ ಕಾರ್ತಿದ್ದಾರೆ. ಇದೀಗ ಏಕವಚನದಲ್ಲೇ ವಾಗ್ದಾಳಿ ನಡೆಸಲು ಶುರು ಮಾಡಿದ್ದಾರೆ. ಬೇಡ ಅನ್ನೋಕೆ ಅವನ್ಯಾರು, ಅವನು ಇನ್ನೂ ಎಳಸು. ಪಾಪ ಹುಡುಗ ಎಳಸು, ಅವನಿಗಿನ್ನ ಅನುಭವ ಇಲ್ಲ. ನಾನು ಅವನ ಹತ್ರ ಮಾತಾಡಕ್ಕೆ ಹೋಗಲ್ಲ. ಇಡೀ ಪ್ರಪಂಚ ಎಲ್ಲಿದೆ ಅಂತ ಆತ ಇನ್ನ ಗೊತ್ತಿಲ್ಲ. ಅವ್ರಿಗೆ ಟನಲ್ ಬೇಡ. ಯಾರು ಹೇಳಕ್ಕೆ? ಹೂ ಇಸ್ ಹಿ? ಕೇಂದ್ರದಿಂದ ₹1 ತರಲು ಆಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ಎಳಸು ಅಂತ, ಖಾಲಿ ಟ್ರಂಕು ಅಂತ. ₹10 ತಂದಿಲ್ಲ. ಈಗ ನೀವೆಲ್ಲ ಬಂದಿದ್ದೀರಿ, ಯಾರು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಕಾಗ್ತದೇನ್ರಿ? ನೀವೆಲ್ಲ ನಿಮ್ ಗಾಡಿಯಲ್ಲೇ ತೆಗೆದುಕೊಂಡು ಬರಬೇಕು, ನಿಮ್ ಕ್ಯಾಮ್ರಾ ಹಿಡ್ಕೊಂಡು ಬರಬೇಕು, ಇನ್ನೊಂದು ಬರಬೇಕು. ಪ್ರತಿಯೊಂದು ಮಗು ಕರ್ಕೊಂಡು ಹೋಗ್ಬೇಕಾದ್ರು ಪೇರೆಂಟ್ಸು ಸ್ಕೂಲ್ ಬಸ್ಸಲ್ಲಿ ಕಳಿಸ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸು ಅಂತ ಹೇಳಕ್ಕಾಗ್ತದ ನಾವು? ಇನ್ನು ಬೆಂಗಳೂರಿನ ಟನಲ್ ರೋಡ್ ವಾಕ್ಸಮರ ಎಲ್ಲಿ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.